ತುಮಕೂರು ಜಿಲ್ಲೆಯನ್ನು ಒಳಗೊಂಡ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಜೂನ್ 3ರಂದು ನಡೆಯಲಿದ್ದು, ಎಲ್ಲ ಶಾಲೆಗಳ ಶಿಕ್ಷಕರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ.ಟಿ. ಶ್ರೀನಿವಾಸ್ ರವರನ್ನು ಬೆಂಬಲಿಸಲು ಇಂದು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರುಗಳು ಸಭೆ ಸೇರಿ ಮತಯಾಚನೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಸವಯ್ಯ, ದೇವರಾಜಯ್ಯ, ಕೃಷ್ಣಮೂರ್ತಿ, ಮರಿಚೆನ್ನಮ್ಮ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಗೂ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು. ತಾವುಗಳೆಲ್ಲ ಕೆಲವು ವಿದ್ಯಾಸಂಸ್ಥೆಗಳಿದ್ದೀರ, ಶಿಕ್ಷಣ ಕ್ಷೇತ್ರದಲ್ಲಿ ಪಾರಂಗತ್ಯ ಇರುವಂಥವ್ರು ತಾವುಗಳಿದ್ದೀರ. ನಿಮ್ಗಳ ಮುಖೇನ ಅವರು ಮನವಿ ಸಲ್ಲಿಸಲಿಕ್ಕೆ ಇವತ್ತಿಗೆ ಆಗಮಿಸಿದ್ದಾರೆ. ಇವತ್ತು ನಮ್ಮೊಂದಿಗೆ ಹಲವಾರು ಮುಖಂಡರುಗಳು ನಿಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥವ್ರು ತಾವುಗಳೆಲ್ಲರೂ ಇಲ್ಲಿ ಸೇರಿದ್ದೀರ. ನಿಮ್ಮ ಪರಿಚಯನ ಜನಸೇವೆ ಜನಸೇವೆದೊಳಗೆ ಸಮಾಜದೊಳಗೆ ಇಲ್ಲೇ ಅವರು ಒಳ್ಳೆಯ ಸ್ಥಾನಮಾನ ಕೊಟ್ಟಂಗೆ ಆ ಸ್ಥಾನಮಾನ ನಾನು ಎಲ್ಲೇ ಅವರು ಇವರು ರಾಜಕೀಯದೊಳಗೆ ಜನಸೇವೆ ಮಾಡೋಂಥ ಸ್ಥಿತಿ ನನಗೆ ರೇಮಣ್ಣಗೆ ಮುಗಿದ ಆಲೋಚನೆ ಮುಖಾಂತರ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ. ಕೊಡಿ ಸರ್ ಹತ್ರ ಬನ್ನಿ ಚೆನ್ನು ಜೋರ ಸರ್. ಹೌದು ಅದೇ ಗೌರ್ಮೆಂಟಲ್ಲಿ ಇದ್ದರೆ ಎಲ್ಲ ಫೆಸಿಲಿಟಿ ಸಿಕ್ಕಿರೋದು, ಒಂದು ತಿಂಗಳಿಗೆ ಸಿಕ್ಕಿರೋದು. ಇವತ್ತು ಸುಮಾರು ರಿಟೈರ್ಡಾಗಿ 8 ವರ್ಷ ಆಯಿತು ನಮಗೆ. 8 ವರ್ಷ ಆಗಿದೆ. ಸ್ಪೋರ್ಟ್ಸ್ ಮೀಟು, ಸ್ಕೂಲು ಕಾಲೇಜು ಯೂನಿಯನ್ ಡೇಗಳು ಅದೊಂಚೂರು ಮೊಮೆಂಟಗಳು ಕೊಡಿಸಿ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ತೀವಿ. ಅದಕ್ಕೆ ಎಲ್ಲದಕ್ಕೂ ಮೀರಿ ಶಿಕ್ಷಣ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ತೊಟ್ಟು ನಮ್ಮ ಶ್ರೀನಿವಾಸ್ ಅವರೀಗ ಕೊಟ್ಟಿದ್ದಾರೆ. ತಾವುಗಳೆಲ್ಲ ಮಾತಾಡಿದ ಮೇಲೆ ಅವ್ರ ಕಡೆಯಿಂದ ನಿಮಗೆ ಮಾತಾಡಲಿಕ್ಕೆ ಒಂದು ನೋಡ್ಕೊಳ್ತೀವಿ.